ಇನ್ನು ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಆಗತ್ಯ ಅಂತ ಅಂದುಕೊಳ್ಳಬೇಡಿ ಅಂತ ಕೆಎನ್ ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ. ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆ ನಿರೀಕ್ಷೆ ಮಾಡಬಹುದು. ಕೇಂದ್ರ ಸರ್ಕಾರದಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗಬಹುದು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಹುದ್ದೆ ಬದಲಾವಣೆ ಆಗಬಹುದು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಬದಲಾವಣೆ ಆಗಬಹುದು. ಬಿಜೆಪಿ ಕೂಡ ಬದಲಾವಣೆಗೆ ಮುಂದಾಗಬಹುದು. ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಆಗತ್ಯ ಅಂತ ಅಂದುಕೊಳ್ಬೇಡಿ ಅಂತ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವಂದ್ರೆ ಇವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಹೇಗೆ ಅಂದ್ರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ. RSS ನವ್ರದ್ದು ಏನ್ ಪ್ರಿನ್ಸಿಪಲ್ಸ್? ಅದು 75 ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗು ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ನಂತರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ. ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವಂದ್ರೆ